ಮೇಡಮ್ ಈಗ ಹೊರಗಡೆ ನೀವು ಬಿಗ್ ಬಾಸ್ ಒಳಗಡೆ ನೀವು ಆ ಟಾಸ್ಕ್ ಮಾಡೋ ಬರುತ್ತಲ್ಲೋ ಅಥವಾ ಏನೋ ಮನುಷ್ಯ ಅಂದಮೇಲೆ ಸೆಟ್ಟು ಬಂದೇ ಬರುತ್ತೆ. ಆ ಟೈಮಲ್ಲಿ ಅಥವಾ ಮಾತಾಡ್ತಿರ್ಬೇಕಾದ್ರೆ ಕ್ಯಾಶುಯಲ್ ಆಗಿ ಏನೋ ಒಂದು ಪದನ ಬಳಸಿರ್ತೀರ. ಆ ಪದನ ಇಟ್ಕೊಂಡು ಈಚೆಗಡೆ ಅಭಿಯಾನ ಮಾಡ್ತಾರೆ. ಕೇಸ್ ಹಾಕೋದಕ್ಕೆ ಮುಂದಾಗ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ನನ್ನ ಗಮನಕ್ಕೆ ತುಂಬ ಲೇಟಾಗಿ ಬರುತ್ತೆ ಆ್ಯಕ್ಚುಲಿ. ಬಟ್ ಅದೇ ನಾನು ಹೇಳ್ದಂಗೆ, ಈಗ ನಾನು ಕೂಡ ಒಂದಷ್ಟು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಧರ್ಮದ ವಿಚಾರ ಆಗಲಿ, ಜಾತಿ, ಪಂಗಡ ಇವೆಲ್ಲವನ್ನು ನಾವು ತಿಳ್ಕೊಂಡೇ ಇರ್ತೀವಿ. ಯಾವುದೇ ನಾವು ಮಾತಾಡೋ ಬರ್ದಲ್ಲೂ ಕೂಡ, ಅದರಲ್ಲೂ ಇಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಬಿಗ್ ಬಾಸ್ ಅನ್ನೋವಂಥ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಆ ಥರದ ಪದ ಬಳಕೆ ಮಾಡಿರಲ್ಲ. ಆ್ಯಂಡ್ ನಾನು ಬಳಸುವಂಥ ಒಂದೇ ಒಂದು ಆಲ್ಫಬೆಟ್ಗೆ ಇವ್ರು ಏನೇನೇನೇನೋ ಜೋಡಿಸ್ಕೊಂಡು ಹೋಗ್ತಾರೆ. ಬಟ್ ನಾನು ಹೇಳೋದು, ಜಗಳದಲ್ಲಿ ನಾವು ಈಗ ಹೇಳಿರ್ಬೋದು, ಈಗ ಏನೋ ಒಂದು ಶೋ ಆಫ್ ಮಾಡ್ತಾಳ್ರಿ, ಸ್ಟ್ರಾಟಜಿ ಇರುತ್ತ್ರಿ, ಇಲ್ಲ ಇವು ತುಂಬಾ ಕಿರ್ಚಾಡೋದು, ಕೂಗಾಡು ಮಾಡಿ ಶೌಟಿಂಗ್ ಕ್ಯಾಟಗರಿ ಏನೋ ನಾವು ಹೇಳಿರ್ತೀವಿ. ಬಟ್ ಅದನ್ನು ನೀವು ಬಿಟ್ಟು ಅದನ್ನು ತೊಗೊಂಡು ಅದಕ್ಕೆ ಜೋಡಣೆ ಮಾಡ್ಕೊಂಡು ಹೋಗೋದಿದೆಯಲ್ಲ. ಬಿಕಾಸ್ ನನಗೆ ತುಂಬ ಚೆನ್ನಾಗಿ ಗೊತ್ತು, ರಕ್ಷಿತಾ ಶೆಟ್ಟಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ಅವ್ರವ್ರ ಪರಿಚಯ ಹಾಗೆ ಮಾಡ್ಕೊಂಡಿರ್ತಾರೆ. ನಾನು ಅಶ್ವಿನಿ ಗೌಡ ಅಂತಲೇ ಪರಿಚಯ, ಯಾಕಂದರೆ ಪೂರ್ತಿ ಹೆಸರೇ ಹಾಕಿರ್ತಾರೆ. ಆ ರೀತಿ ಇದ್ದಲ್ಲಿ ನಾವು ಇನ್ನೊಬ್ಬರನ್ನ ಹೇಗೆ ಆ ರೀತಿ ತೇಜೋವಧಿ ಮಾಡೋಕ್ಕಾಗುತ್ತೆ? ಸೊ ಇದನ್ನು ಎಲ್ಲೋ ಇಲ್ಲಿ ನನಗೆ ಅನಿಸೋವಂಥದ್ದು, ನನ್ನನ್ನು ಕಂಟೆಸ್ಟೆಂಟಾಗಿ ಒಂದಷ್ಟು ಜನ ನೋಡಿದ್ರು, ಒಂದಷ್ಟು ಜನ ಆರ್ಟಿಸ್ಟಾಗಿ ನೋಡಿದ್ರು ಅಂತಾದರೂ ಕೂಡ ಒಂದಷ್ಟು ಜನ ನಮಗೇ ಗೊತ್ತಿಲ್ಲದೆ ನಮ್ಮನ್ನು ಒಂಥರ ಬೇರೆ ರೀತಿಯೇ ಸಮಾಜದಲ್ಲಿ ಬಿಂಬಿಸೋಕೆ ಹೊರಟಿದ್ರು. ಮೇ ಬಿ ಇಲ್ಲಿ ಒಂದು ಪಾಲಿಟಿಕ್ಸು ಇನ್ವಾಲ್ವ್ ಆಯಿತು ಅನಿಸುತ್ತೆ. ಸೊ ತುಂಬ ಏನೇನೋ ಆಯಿತು ಇಲ್ಲಿ. ಸೊ ಇವೆಲ್ಲವೂ ಒಂಥರ ತುಂಬ ಬದಲಾವಣೆಗಳಾಗ್ತಾ ಹೋಯ್ತು. ಆಮೇಲೆ ತುಂಬ ಜನ ಬೇಳೆ ಬೇಯಿಸ್ಕೊಂಡ್ರು. ಆಮೇಲೆ ಸುದೀಪ್ ಅಣ್ಣನ ವಿರೋಧಿಗಳು ಒಂದಷ್ಟು ಜನ ಇದ್ದಾರೆ. ಸೊ ಅವ್ರುಗಳು ಏನು ಮಾಡ್ತಾರೆ ಅಂತಂದರೆ, ಎಲ್ಲವನ್ನ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಇಡೀ ಬಿಗ್ ಬಾಸ್ನ ಟಾರ್ಗೆಟ್ ಮಾಡ್ತಾರೆ, ಮತ್ತು ನಮ್ಮ ಕನ್ನಡ ಸಂಘಟನೆಗಳನ್ನು ಟಾರ್ಗೆಟ್ ಮಾಡ್ತಾರೆ, ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಟಾರ್ಗೆಟ್ ಮಾಡ್ತಾರೆ. ಇವೆಲ್ಲ ಮಾಡಿರೋದುಂಟು. ಅಲ್ಲಿ ಒಬ್ಬ ಕಂಟೆಸ್ಟೆಂಟಾಗಿ ನೋಡಿದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ.